ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಿಜವಾಗಿಯೂ ಜವಾಬ್ದಾರಿತ ಸರ್ಕಾರ ನಮ್ಮದಾಗಿದ್ದರೆ ಇಷ್ಟರಲ್ಲಿ ಶಿಕ್ಷಕರನ್ನೆಲ್ಲ ತುಂಬ್ಕೊಂಡ್ಬಿಡ್ಬೇಕಾಗಿತ್ತು. ಭಾಳ ಮಹತ್ವದ ಕೆಲಸ. ಶಿಕ್ಷಕರಿಲ್ಲದ 72,000 ಶಿಕ್ಷಕರಿಗೆ ಇದ್ದ ಶಾಲೆಗಳಿಗೆ ನಾವು ಬಯಸ್ತಾ ಇರುವಂಥದ್ದು ಪ್ರತಿಯೊಂದು ಹಳ್ಳಿಗೇನು ಅನೇಕ ಜನ ಬಯಸ್ತಾ ಇದ್ದಾರೆ. ಶಿಕ್ಷಣ ತಜ್ಞರು ಪ್ರತಿಯೊಂದು ಹಳ್ಳಿಗೂ 7ನೇ ತರಗತಿ ಅಥವಾ 10ನೇ ತರಗತಿವರೆಗಿನ ಶಾಲೆಗಳು ಅಥವಾ ಒಂದು ಹೋಬಳಿಗೆ ಒಂದು PUC ವರೆಗಿನ ಶಾಲೆಗಳು, ಅದು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅದೇನು ಇವತ್ತು ಮಧು ಬಂಗಾರಪ್ಪನವ್ರು ಮಾಡ್ತಾ ಇದ್ದಾರೆ ಅಂಥ ಸ್ಕೂಲ್ಗಳಾಗಬೇಕು ಎಲ್ಲ ಕಡೆ. ಯಾಕೆ ಒಬ್ಬ ಜಾನ್ ಹುಡುಗರಿಗೆ ಮಾತ್ರ ಅವಕಾಶ ಕೊಡುವಂಥದ್ದು, ದಡ್ಡದಂಥ ವಿವೇಕಿದ್ದಂಥ ಮಕ್ಕಳಿಗೆ ಅವಕಾಶ ಕೊಡಬಾರ್ದ, ಅವ್ರು ಕಲಿಬಾರ್ದ? ಇವೆಲ್ಲ ನೋಡಿ ನಾವು ನೋಡ್ತಾ ಇದ್ದೀವಿ. ಅನೇಕ ಸ್ಕೂಲ್ಗಳು ನೋಡ್ತೀವಿ, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಟ್ಟಿರ್ತಾರೆ, ಅದು ಪಾಸ್ ಆಗಬೇಕು. ಪಾಸ್ ಯಾರು ಆಗಬೇಕು? ಮನೇಲಿ ಎಜುಕೇಟೆಡ್ ಇದ್ದವರ ಮಕ್ಕಳು ಮಾತ್ರ ಪಾಸ್ ಆಗ್ತಾರೆ. ಹೆಬ್ಬಟ್ಟವ್ರ ಮಕ್ಕಳು ಅವ್ರು ಎಲ್ಲಿ ಕೋಚ್ಕೊಳ್ಳೋದಕ್ಕೆ ಸಾಧ್ಯ ಅದ? ಇದು ಈ ದೇಶದ ದುರಂತದ್ದು. ನಾವು ಹೇಳ್ತೀವಿ ಅದೇ ಭಾಳ ನಮ್ಮಲ್ಲಿ ಇಂಪ್ರೂವ್ ಅದ ರೀ. ಯಾರು ಇಂಪ್ರೂವ್ ಆಗಿದ್ದಾರೆ? ಮಧ್ಯಮ ವರ್ಗ, ಮೇಲು ಮಧ್ಯಮ ವರ್ಗ, ಕೆಳ ಮಧ್ಯಮದವರು ಪಾಪ ಗುದ್ದಾಡ್ತಾ ಇರ್ತಾರೆ. ತೀರಾ ದುಡಿಯುವ ವರ್ಗದವರು, ಕೂಲಿಕಾರರ ಮಕ್ಕಳು ಸಾರಿಗೆ ಹೋದ ಕಷ್ಟದ ಅಂಥದ್ರಾಗ ಇವರು ಮೊರಾರ್ಜಿ, IG ಅಂತ ಅನೇಕ ಸ್ಕೂಲ್ಗಳು ಮಾಡಿದ್ದಾರೆ. ಅಲ್ಲಿ ಕಾಂಪಿಟೇಷನ್ ಕೊಡಬೇಕು, ಸೆಲೆಕ್ಷನ್ ಆಗಬೇಕು. ಅಲ್ಲಿ ಕಾಂಪಿಟೇಷನ್ ಜೋರು ಇರ್ತದೆ. ಒಂದು ಸೀಟಿಗೆ ಕಡಿಮೆ 10 ಮಕ್ಕಳು ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ. ಅದರಲ್ಲಿ ವಿಶೇಷ ಪಾಪ ಇವರು ಕೂಲಿಕಾರ ಮಕ್ಕಳು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವೇನು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಈಗಾಗಲೇ ಸಾಕಷ್ಟು ರಿಪೋರ್ಟ್ಸು ಆಗಿದಾವೆ ಅದ್ರ ಮೇಲೆ. ಕೇಳಿದ ತಕ್ಷಣ ಶಿಕ್ಷಕರು ಅಂತಾರೆ, ಇಲ್ಲ ನಾವು ಸಫಿಷಿಯೆಂಟ್ ಶಿಕ್ಷಕರು ಕೊಟ್ಟಿಲ್ಲರಿ. ಸ್ಕೂಲ್ಗೆ ಮಾತಾಡಿದಾಗ ಅನೇಕ ಮಾಸ್ತರ್ಗಳಿದ್ದ ಮಾತಾಡ್ತಾರೆ, ನಮ್ಮ ಸಫಿಷಿಯೆಂಟ್ ಇಲ್ಲರಿ, 100 ಹುಡುಗರಿಗೆ 2 ಟೀಚರ್ ಇದ್ದೀವಿ ರೀ, 4 ಕ್ಲಾಸ್ ಸ್ಕೂಲ್ ಅಂತ ತೊಗೋಬೇಕು ರೀ. ಹೀಗೆಲ್ಲ ಹೌದು, ಕೆಲವು ಕಡೆ ಹೆಚ್ಚಾಗಿದ್ದಾವೆ, ಅದು ಮತ್ತು ಒಪ್ಪೂ ಮಾತನ್ನು. ಆದ್ರೆ ಪ್ರತಿ ಹಳ್ಳಿ ಜನಸಂಖ್ಯೆ ಆಧಾರದ ಮೇಲೆ ನೋಡಿಕೊಂಡು ಸಮೀಪದಲ್ಲಿನ ಅತಿ ಸಮೀಪದಲ್ಲಿ ಸ್ಕೂಲ್ಗಳನ್ನು ಮಾಡಿಬಿಟ್ರೆ, ಅದು ಸ್ಟ್ಯಾಂಡರ್ಡ್ KPS ಸ್ಕೂಲ್ ಅಂತ ಸ್ಕೂಲ್ ಮಾಡ್ರೆ ಯಾಕೆ ಕಳಿಸೋದ್ರಿ ಅವ್ರವ್ರ ಮಕ್ಕಳನ್ನ? ಈ ಕೆಲಸ ಇವತ್ತು ಆಗಬೇಕಾಗಿದ್ದು. ಇದನ್ನು ನಾವು ಮೆಂದು ಹೇಳುವಂಥದ್ದು ಮಾಡಬೇಕಾಗಿದ್ದು. ಈಗ ನೋಡಿರಿ, ಇರುವ ಅಗದಿ ಕಡಿಮೆ ಶಾಲೆಗಳದಾವೆ. ಅದಕ್ಕೆ ಈಗ ಅದು ಗಡಿನಾಡಿನಲ್ಲಂತೂ ಇನ್ನೂ ಭಾಳ ಹೇಳೋಂಗಿಲ್ಲ. ಬರೀ ಬೆಳಗಾವಿದು ಅಷ್ಟೇ ಅಲ್ಲ, ಇನ್ನುಳಿದ ಕಡೆಗಳಲ್ಲೂ ಸರ್, ತೆಲಂಗಾಣ ಗಡಿ ಆಗಿರ್ಬೋದು, ತಮಿಳುನಾಡು ಗಡಿ ಆಗಿರ್ಬೋದು, ಮಲಯಾಳಂ ನಮ್ಮ ಕೇರಳದ ಗಡಿ ಆಗಿರ್ಬೋದು, ಎಲ್ಲ ಕಡೆಯೂ ಪಾಪ ಇಲ್ಲಿ ಕೊಂಕಣಿ ಗಡಿ, ಗೋವಾ ಗಡಿ ಆಗಿರ್ಬೋದು, ಪಾಪ ಕಾಡಿನಲ್ಲಿರುವಂಥ ಮಕ್ಕಳಿಗೆ ಕಲಿಯೋ ಅವಕಾಶಗಳು ಇದ್ದಂಗೆ ಆಗ್ಯದ. ಅಲ್ಲಿ ಭಾಷೆ ಕಲಿಬೇಕು, ರಾಜ್ಯದ್ದು ಇದನ್ನು ಕಲಿತು ಏನು ದಂಡಿಗೆ ಹತ್ತಬೇಕು ಅನ್ನೋದು ಇನ್ನೂ ಸಮಸ್ಯೆ ಸಾಕಷ್ಟು ಇದ್ದಾವೆ. ಇಂಥ ಸ್ಕೂಲ್ದ ಸರ್ಕಾರಿ ಸ್ಕೂಲ್ಗಳಿಗೆ ಇವತ್ತು 72,000 ಶಿಕ್ಷಕರನ್ನು ಹೋಗಬೇಕಾಗ್ಯದ. ಇನ್ನೂ ಹೆಚ್ಚಾಗ್ತದೆ, ಕಡಿಮೆ ಆಗೋದಿಲ್ಲ. ಅದು ಇನ್ನೂ ಆಗ್ತಾಯಿಲ್ಲ. ಹಾಗೂ ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವು ಖರ್ಚು ಮಾಡೋದು ಬರೀ ₹2. ಒಂದು ₹100 ₹2 ಶಿಕ್ಷಣ ಖರ್ಚು ಮಾಡ್ತಾರೆ. ಅದು ಪೇಮೆಂಟ್ಗೆ ಹೋಗಿಬಿಡ್ತದೆ. ಮತ್ತು ಮಧ್ಯಾಹ್ನ ಬಿಸಿ ಏನೋ ಮಾಡಿದ್ದಾರೆ, ಬಟ್ ಏನೋ ಮಾಡ್ತೀವಿ ಅಂತ ತೋರಿಸ್ಕೊಳ್ತಾರೆ. ಆದರೆ ನಿಜವಾಗಿ ಡೆವಲಪ್ಮೆಂಟ್ ಇಲ್ಲ. ಅದೇ ಕಾಲಕ್ಕಿನ್ನ ಗಡಿ ಭಾಗದಲ್ಲಿ, ಬೆಳಗಾವಿ ಗಡಿ ಭಾಗದಲ್ಲೇ 4,921 ಶಿಕ್ಷಕರ ಕೊರತೆ ಅಂತ. ಗಡಿ ಭಾಗದಲ್ಲಿ 4,921 ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಗೆ ಏನಪ್ಪ ಅಂತಂದ್ರೆ 1,358 ಶಾಲೆಗಳದಾವ ಬೆಳಗಾವಿ ಶಿಕ್ಷಣ ಕ್ಷೇತ್ರದಾಗ. ಅದ್ರಾಗ 7,957 ಶಿಕ್ಷಣ ಹುದ್ದೆಗಳು ಮಂಜೂರಾಗ್ಯಾವ. ಇನ್ನೂ 6,338 ಸೆಲೆಕ್ಷನ್ ಮಾಡ್ಕೋಬೇಕಾಗ್ಯದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ ಇದು ಹೆಚ್ಚಿಗೆ ಕಡಿಮೆ ಇಲ್ಲ. ಪ್ರೌಢ ಶಾಲೆದು ಅದು ಹೇಳ್ತಾರೆ, ರಿಪೋರ್ಟ್ಸ್ ಇದ್ದಾವೆ. ಇಲ್ಲೆಲ್ಲ ಏನಪ್ಪ ಅಂದ್ರೆ ವಿಶೇಷವಾಗಿ ಏನು ಪ್ರೌಢಶಾಲೆ 132 ಅದಾವ. ಅವುಗಳಲ್ಲೇ 1,404 ಮಂಜೂರಾಗಿದ್ದು 1,090 ಮಂಜೂರಾಗ್ಯಾವ. ಬಂದಿಲ್ಲ ಇನ್ನೂ ಶಿಕ್ಷಕರು. ಈ ಮಂಜೂರಿಗಿಂತ ಇವ್ರು ಇಷ್ಟರೊಳಗೆ ಏನಪ್ಪ ಅಂತಂದ್ರೆ ಇಂಟರ್ವ್ಯೂ ಮಾಡಿಕೊಂಡು ಮತ್ತೆ ಪ್ರೊಸೆಸ್ ಮಾಡಿ ಅವ್ರು ಕಳಿಸ್ಬೇಕಾಗಿತ್ತಲ್ರಿ ಟೀಚರ್ಗಳನ್ನ. ಹೋಗ್ರಿ ಕಡೆಗೆ ಈಗ ಅತಿ ಶಿಕ್ಷಕರನ್ನ ತುಂಬ್ತಾರೆ ಅಂತ ಹೇಳ್ತಾರೆ. ಅತಿ ಶಿಕ್ಷಕರನ್ನ ತುಂಬಿಡ್ಬೇಕಲ್ಲಪ್ಪ ಅದನ್ನು. ಅವರು ಜೂನ್, ಜುಲೈ, ಆಗಸ್ಟ್ನಾಗ ಬರ್ತಾರೆ. ನೀವು ಜೂನ್ದಾಗ ತೊಗೊಂಡು ಜುಲೈದಾಗ ನೀವು ಒಂದು 2-3 ತಿಂಗಳು ಇದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ, ಪೇಮೆಂಟ್ ಕೊಡೋದನ್ನು. ಅದಕ್ಕೆ ನೀವು ಇಷ್ಟರೊಳಗೆ ಈಗ ಮೇ ತಿಂಗಳು ಮುಗಿಸ್ಬಿಟ್ಟ ಜೂನ್ 1ಕ್ಕೆ ಅವ್ರು ಹಾಜರಾಗುವಂಥದ್ದು ಯಾಕೆ ಮಾಡ್ತಾಯಿಲ್ಲ? ಸಫಿಷಿಯೆಂಟ್ ಶಿಕ್ಷಕರು ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅಂತ? ಇದನ್ನು ಮಾಡದೇ ಇದ್ರೆ ಏನೂ ಸಾಧ್ಯ ಇಲ್ಲ. ಪಾಪ ಅವರು DDP ಆಗಿರ್ಬೋದು ಬೆಳಗಾವಿದು,
ನಮ್ಮ ಚಿಕ್ಕೋಡಿ ಡಿ ಪಿ ಆಗಿರ್ಬೋದು ಅವ್ರು ಏನು ಹೇಳೋರು ಅಧಿಕಾರಿಗಳು ನಮ್ಮಲ್ಲಿ ಸಫಿಷಿಯಂಟ್ ಇಲ್ಲರಿ. ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋ ಕುರಿತು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಲೀಲಾವತಿ ಅವ್ರು ಹೇಳ್ತಾ ಇದ್ದಾರೆ, ಲೀಲಾವತಿ ಹಿರೇಮಠ ಅಂತೇಳಿ ಡಿ ಡಿ ಪಿ ಬೆಳಗಾವಿ ಹೇಳ್ತಾರೆ. ಸರ್ಕಾರ ಗಮನ ತಂದಿರಿ, ಪಾಪ ಅವ್ರಿಗೂ ಅವರು ತಪ್ಪಲ್ಲ. ಅವ್ರು ಹೇಳ್ಬಿಟ್ರು ನಮ್ಮ ಕಡೆ ಏನಿಲ್ಲ, ಅವ್ರು ಮಾಡಿದ್ರೆ ಮಾಡ್ತೀವಿ. ಅದೇ ರೀತಿ ಇಲ್ಲೇ ನಮ್ಮ RS ಸೀತಾರಾಮನವರು ಡಿ ಡಿ ಪಿ ಆದರು ಚಿಕ್ಕೋಡಿ, ಅವರು ಶಿಕ್ಷಕರ ವತಿಯಿಂದ ಮಕ್ಕಳ ಕಲಿಕೆಗೆ ಯಾವುದೇ ತೊಂದರೆ ಆಗಂತೆ ಕ್ರಮ ವಹಿಸಿದ್ದೇವೆ. ಈ ಕ್ರಮ ವಹಿಸೋರ ಒಂದು 100 ಮಂದಿಗೆ 200 ಮಂದಿ ಒಬ್ಬ ಮಾಸ್ತರ್ ಇರುವಂತ ಪಾಪ ಕೆಲವೊಬ್ಬಳೆ ಶಿಕ್ಷಕರ ಕೊರತೆ ಏನಲ್ಲ. ಇದು ಶಿಕ್ಷಕರ ಕೊರತೆ ಸಾಣದಲ್ಲ, ಅದು ಗಡಿ ಭಾಗದಾಗ ಅಷ್ಟೇ. ಚಿಕ್ಕೋಡಿ ಮತ್ತು ಅತಿನಿಗಿತಿ ಈ ಭಾಗದಾಗ ಗಡಿಯಲ್ಲೇ 4921 ಶಿಕ್ಷಕರು ಬೇಕು. ಇನ್ನೂ ಹೆಚ್ಚಿಗೆ ಆಗಬೇಕಾಗಿದೆ ರೀ. ನಾವು ಮೇಲಿನ ಬೇಡಿಕೆ ಇಡೋದು ಏನಪ್ಪ ಅಂದ್ರೆ ಪ್ರತಿ ಮಗುನ 30 ಮಕ್ಕಳು ಒಂದು ಏನಪ್ಪ ಕ್ಲಾಸ್ ಆಗಬೇಕು ಅಂತೇಳಿ. 30 ಮಕ್ಕಳು ಶಿಕ್ಷಕರು ಬೇಕು. ಅಪ್ ಟು 5th ತನಕ, 5ನೇ ತರಗತಿ ತನಕ 5ನೇ ಸಿಲೆಬಸ್ ತಗೊಂಡು ಹೋಗ್ತದೆ. ಪ್ರತಿಯೊಂದು ಸಬ್ಜೆಕ್ಟ್ ಬೇರೆ ಬೇರೆ ಟೀಚರ್ನ ತೊಗೊಳ್ಬೇಕಾಗ್ತದೆ, ಸ್ಕೂಲಲ್ಲಿ ಕಟ್ಟಿ ಕೊಡಬೇಕಾಗ್ತದೆ, ಒಳ್ಳೆಯ ಶಿಕ್ಷಣ ಕೊಡಬೇಕಾಗಿದೆ, ತಿಳುವಳಿಕೆ ಕೊಡಬೇಕಾಗಿದೆ. ಇದು ಯಾವಾಗ ಆಗೋದು? ನಾವು ಹೊಸ ಶಿಕ್ಷಣ ತರ್ತೀವಿ ಅಂತ ಅವರು ಹೇಳಿದ್ರು. ಕೇಂದ್ರದವರು ಏನೇನೋ ಮಾಡಿದರು, ಗದ್ದಲ ಹಾಕಿದ್ರು, ಕಡೆಗೆ ಏನಾಯ್ತು? ಎಲ್ಲ ಕಡೆ ಇಂಪ್ರೂವ್ ಆಗ್ಯದನ? ಇಲ್ಲ. ಯಾಕೆ ಆಗ್ತಾಯಿಲ್ಲ? ಇದನ್ನೇ ಇವತ್ತು ಮತ್ತೆ ಹೊಳ್ಳಿ ಪ್ರಶ್ನೆ ಮಾಡುವಂಥದ್ದು. ಪಾಪ ಅಧಿಕಾರಿಗಳು ಅವರು ನಮ್ಗೆ ಕೊಟ್ಟರೆ ನಾವು ಮಾಡ್ತೀವಿ ಅಂತಾರೆ. ಅದಕ್ಕಾಗಿ ಈ ನೆಲೆಯಲ್ಲಿ ಸಿದ್ದರಾಮಯ್ಯನವರಾಗಿರ್ಬೋದು, ಗಡಿನಾಡಿನ ಅದರ ಉಸ್ತುವಾರಿ ಸಚಿವರಂತ ಸತೀಶ್ ಜಾರಕಿಹೊಳಿ ಅವರಾಯಿತು, ಈ ದಿಶೆಯಲ್ಲಿ ಅವರು, ಯಾಕಂದರೆ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡು ಕಡೆ ಬರೋ ಸೆಕ್ಷನ್ಗಳು ಬೇರೆ ಬೇರೆ ಇರ್ಬೋದು, ಚಿಕ್ಕೋಡಿ ಮತ್ತು ಬೆಳಗಾವಿ. ಆದರೆ ಇವೆಲ್ಲವೂ ಅವ್ರ ಅಂಡರ್ದಲ್ಲಿ ಬರೋದ್ರಿಂದಾಗಿ ಅವರು ಇದ್ದಂಥವ್ರು ಇದನ್ನು ಗಡಿನಾಡಿನ ಬಗ್ಗೆ ಆ್ಯಕ್ಚುಲಿ ಕಾಳಜಿ ವಹಿಸಬೇಕಾಗಿತ್ತು. ಅದನ್ನು ಯಾಕೂ ಆಗಲಿಲ್ಲ. ಇಲ್ಲಿ ನೋಡಿ, ಬೆಳಗಾವಿ ಜಿಲ್ಲೆಯ ಶಿಕ್ಷಕರ ವಿವರ ಅಂತ ಕೊಡ್ತಾರೆ. ಪ್ರಾಥಮಿಕ ವಿಭಾಗದಲ್ಲಿ ಮಂಜೂರು 17,168 ಆಗಿದ್ದಾವೆ. ಕರ್ತವ್ಯ ನಿರ್ವಹಣೆ 13,128, 4,040 ಹುದ್ದೆಗಳು ಖಾಲಿ ಇದಾವೆ ಇಲ್ಲೇ ಪ್ರಾಥಮಿಕ ವಿಭಾಗದಾಗ. ಇನ್ನು ಪ್ರೌಢ ವಿಭಾಗದಾಗ ಮಂಜೂರು 3,310, ಮಂಜೂರು ಬಂದಿಲ್ಲ, ಬರಬೇಕು ಅವರು. ಕರ್ತವ್ಯ ನಿರ್ವಹಣೆ 2,429, 881 ಖಾಲಿ ಇದಾವೆ. ಇವಿಷ್ಟೆಲ್ಲ ಖಾಲಿ ಬೀಳ್ತಾವಾಯ್ತಂದ್ರೆ ಇದು ಪೆಟ್ಟು ಯಾರಿಗೆ ಬೀಳೋದು? ಇದು ಮುಳ್ಳಿಗೆ ವಿಭಾಗದಲ್ಲೂ ಆಗಿರ್ಬೋದು, ಗೋಕಾಕ್ ವಿಭಾಗದಲ್ಲೂ ಆಗಿರ್ಬೋದು, ಶಿಕ್ಷಕರು ಸಾಕಷ್ಟು ಅದ. ಅದನ್ನು ಈ ತಿಂಗಳದಾಗ ಮುಗಿಸ್ಬೇಕಿದೆ. ಇವತ್ತು ನೋಡ್ರಿ May 9 ಇನ್ನೆರಡು ದಿವಸ ಉಳಿತು. ಅವ್ರು 1ನೇ ತಾರೀಕು ಹಾಜರಾಗುವಂಥದ್ದು ವ್ಯವಸ್ಥೆ ಮಾಡಿಬಿಡ್ಬೇಕಲ್ಲ. ಯಾಕೆ ಮಾಡ್ತಾಯಿಲ್ಲ ಅನ್ನೋದು ಇವತ್ತು ಉಸ್ತುವಾರಿ ಅವರು ಉತ್ತರ ಕೊಡಬೇಕಾಗ್ತದೆ. ಅವ್ರು ಮಾಡಲಿ ಇದನ್ನು. ಇದು ಭಾಳ ಮಹತ್ವದ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಸರಿಯಾಗಿ ಬಂದ್ರೆ ಮೊದಲು ಬೇಕಾಗಿದ್ದೀರಪ್ಪ ಶಿಕ್ಷಣಕ್ಕೆ, ಶಿಕ್ಷಕರ ಅವರೇ ಇಲ್ಲಂದ್ರೆ ಹೆಂಗೆ ಅನ್ನುವಂಥದ್ದು. ಅಂದ್ರೆ ಈ 4,921 ಶಿಕ್ಷಕರ ಹುದ್ದೆಯನ್ನು ಖಾಲಿ ಇದಾವೆ. ಇವೆಲ್ಲ ತುಂಬ್ಕೊಂಡ್ಬಿಟ್ರಪ್ಪ. ಕಡೆಗೆ ಅತಿಥಿ ಶಿಕ್ಷಕರನ್ನು ತುಂಬಿಕೊಳ್ರಿ. ಅವ್ರಿಗೆ ಪ್ರತಿ May 1st ವೀಕ್ದಾಗ ಅವ್ರು ಆರ್ಡರ್ ಆಗಿಬಿಟ್ಟಿದ್ರೆ June 1ಕ್ಕೆ ಟೈಮಿಂಗ್ ಕೊಟ್ಟರೆ ಬರ್ತಾರೆ, ಕಲಿಸ್ತಾರೆ. ಇಲ್ಲೇ ಮುಖ್ಯವಾಗಿ ಕಲಿಸುವಂಥ ಶಿಕ್ಷಕರು ಅತಿಥಿ ಇರಲಿ, ಪರ್ಮನೆಂಟ್ ಇರಲಿ. ಮತ್ತು ಮೋಸ್ಟ್ಲಿ ಪರ್ಮನೆಂಟ್ ಮಾಡೋದು ಭಾಳ ಸುಖದ ಕೆಲಸ. ಇನ್ನೊಂದು ಬೇಕಾದ್ರೆ ಅದನ್ನು ಕ್ಯಾಬಿನೆಟ್ ಬಂತಂದ ಪೇಮೆಂಟ್ ಅದನ್ನು ಫಿಕ್ಸ್ ಮಾಡಿ. ಯಾಕಂದ್ರೆ ಭಾಳ ಜನರಿಗೆ ಉದ್ಯೋಗ ಇಲ್ಲದಕ್ಕಾಗಿ ಪಾಪ ಒದ್ದಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣ ಪೇಮೆಂಟ್ ಬೇಕು ಅಂತ ಅವ್ರು ಬಯಸ್ತಾ ಇಲ್ಲ. ಎಷ್ಟು ಕೊಡ್ತೀರಿ ಕೊಡಪ್ಪ, ನಮ್ಮ ಬದುಕೋದು ಕೊಡ್ರಿ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ಆದರೆ ಕೊಡಲಿ ಅನ್ನುವಂಥ ಸ್ಥಿತಿಯೊಳಗೆ ಅವ್ರು ಬಡತನ ಕೂಡ ಕಾಣಲಿಕ್ಕೆ ಇದ್ದಿದ್ದಾವೆ. ಅದಕ್ಕೆ ಇದಕ್ಕೊಂದು ಇನ್ನೊಮ್ಮೆ ಚಿಂತನೆ ಮಾಡಿ ಪ್ರತಿ 30 ಶಿಕ್ಷಕ ಸಿಗುವಂಗೆ ಮತ್ತು ಮಿನಿಮಮ್ 15ರಿಂದ 20% ಖರ್ಚು ಮಾಡುವಂಥದ್ದು ಶಿಕ್ಷಣಕ್ಕೆ. ಈ ಯೋಜನೆ ಹಾಕ್ಕೊಂಡು ಗಡಿಭಾಗದಲ್ಲಿ ಎಲ್ಲೂ ಇರಲಿ, ಬೆಳಗಾವಿ ಗಡಿಭಾಗ ಇರಲಿ ಅಥವಾ ಕರ್ನಾಟಕದ ಬೆಳಗಾವಿ ಆಗಿರ್ಬೋದು, ಅದು ಇನ್ನುಳಿದಾಗಿರ್ಬೋದು, ಅಥವಾ ದಕ್ಷಿಣ ಕನ್ನಡದಲ್ಲಿ ಆಗಿರ್ಬೋದು, ಗೋವಾ ಗಡಿಯಲ್ಲಿ ಆಗಿರ್ಬೋದು, ಕೇರಳದ ಗಡಿಯಲ್ಲಿ ಆಗಿರ್ಬೋದು, ತಮಿಳುನಾಡು ಗಡಿಯಲ್ಲಿ ಆಗಿರ್ಬೋದು, ಆಂಧ್ರದ ಗಡಿಯಲ್ಲಿ ಆಗಿರ್ಬೋದು, ಅಂದರೆ ತೆಲಂಗಾಣದ ಗಡಿಯಲ್ಲಿ ಆಗಿರ್ಬೋದು. ಇವರು ಸ್ಕೂಲ್ ಏನು ಸ್ಥಿತಿಗತಿಗಳು ಮಾಡಿದ್ರೆ ಒಂದು ಒಳ್ಳೆಯ ಕೆಲಸ ಅದಂಗೆ ಆಗ್ತದೆ. ಇದು ಮಾಡೋರು ಯಾರು ಅಂತ ಇಲ್ಲಿಯವ್ರು ಬರೀ ಮಾತಾಡೋದಾಗಿದೆ. ನಾವು ಬರಿತಾ ಇರ್ತೀವಿ, ಪಾಪ ರಿಪೋರ್ಟ್ ಮಾಡೋರು ಮಾಡ್ತಾ ಇರ್ತಾರೆ, ಒಳ್ಳೆ ಕೆಲಸ ಮಾಡ್ತಿರ್ತಾರೆ ನಮ್ಮ ರಿಪೋರ್ಟರ್ಸ್ಗಳು. ಅದರ ಅವ್ರಿಗೆ ತಕ್ಕಂಗೆ ಇವರು ವರದಿ ಮಾಡಿ ತಕ್ಕಂಗೆ ಅಲ್ಲಿ ಡೆವಲಪ್ ಆಗದೆ ಹೋದರೆ ಸಹಜವಾಗಿ ಎಲ್ಲರಿಗೂ ನೋವು ಆಗ್ತದೆ. ಮುಖ್ಯವಾಗಿ ಶಿಕ್ಷಣ ಭಾಳ ಮಹತ್ವದ. ಎಲ್ಲ ಗ್ಯಾರಂಟಿಗಳಿಗಿಂತ ದೊಡ್ಡ ಗ್ಯಾರಂಟಿ ಕೊಡಬೇಕಾಗಿದ್ದು ಪ್ರತಿ ಮಗುವಿಗೂ ಅಪ್ ಟು 10+2 ತನಕ ಫ್ರೀ ಎಜುಕೇಷನ್ನ, ಕ್ವಾಲಿಟಿ ಎಜುಕೇಷನ್ನ, KPS ಸ್ಕೂಲ್ಗಳಿದ್ದಾವಲ್ಲ ಆ ಎಜುಕೇಷನ್ನ, ಅಥವಾ ಕೇಜ್ರಿವಾಲ್ ಮಾಡಿದಂಥ ಡೆಲ್ಲಿಯ ಸ್ಕೂಲ್ಗಳು, ಸರ್ಕಾರಿ ಸ್ಕೂಲ್ಗಳು ಎಕ್ಸಾಂಪಲ್ಸ್ ಇದ್ದಾವೆ. ಆ ರೀತಿ ಕೊಟ್ಟರೆ ನಮ್ಮ ರಾಜ್ಯ ಯಾಕಪ್ಪ ಅಭಿವೃದ್ಧಿ ಆಗೋದಿಲ್ಲ? ಯಾಕಂದರೆ ಅಭಿವೃದ್ಧಿಯ ಮೂಲ ಸೂತ್ರ ಶಿಕ್ಷಣ ಅಲ್ವಾ?
ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.